ಪೋಸ್ಟ್ ಆಫೀಸ್ನ ಈ ಇನ್ವೆಸ್ಟ್ಮೆಂಟ್ನಲ್ಲಿ ನೀವು ಡೆಪಾಸಿಟ್ ಮಾಡಿದ ಹಣ ಸೇಫ್ ಆಗಿರುತ್ತದೆ ಮತ್ತು ಗ್ಯಾರಂಟಿಡ್ ರಿಟರ್ನ್ ಅನ್ನು ಗಳಿಸಬಹುದು. ಈಗ ಹೇಳುವ ಸ್ಕೀಮ್ನ ಮೂಲಕ ಪ್ರತಿ ತಿಂಗಳು ಒಂದು ಎಕ್ಸ್ಟ್ರಾ ಇನ್ಕಮ್ ಗಳಿಸುತ್ತೀರಾ? ಹೌದು, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನ ಮೂಲಕ ಪ್ಯಾಸಿವ್ ಇನ್ಕಮ್ ಜನರೇಟ್ ಮಾಡಬಹುದು. ಹಾಗಾದರೆ ಯಾರೆಲ್ಲ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಇನ್ವೆಸ್ಟ್ ಮಾಡಿ ಇದರ ಲಾಭವನ್ನು ಪಡೆಯಬಹುದು? ಯಾವ ರೀತಿಯಾಗಿ ಪ್ರತಿ ತಿಂಗಳು ಫಿಕ್ಸ್ಡ್ ಇನ್ಕಮ್ ಅನ್ನು ಗಳಿಸಬಹುದು? ಇಲ್ಲಿರುವ ಟ್ಯಾಕ್ಸ್ ಮತ್ತು TDS ರೂಲ್ಗಳೇನು? 2025ರಲ್ಲಿ ಜಾರಿಯಲ್ಲಿರುವಂತಹ ಇಂಟ್ರೆಸ್ಟ್ ರೇಟ್ ಮತ್ತು ಇಂಟ್ರೆಸ್ಟ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಆಗುತ್ತದೆ? ಅದೇ ರೀತಿ ಇನ್ವೆಸ್ಟ್ಮೆಂಟ್ನ ಅವಧಿ ಹಾಗೆ ಅಕೌಂಟ್ ಮೆಚುರಿಟಿಯ ಮೊದಲು ಹಣದ ಅವಶ್ಯಕತೆ ಬಂದಾಗ ಯಾವ ರೀತಿಯಾಗಿ ಹಣವನ್ನು ಹಿಂಪಡೆಯಬಹುದು? ಈ ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗಲಿದೆ. ವಿಡಿಯೋ ನೋಡಿದ ನಂತರ ಮತ್ತೊಂದು ವಿಡಿಯೋ ನೋಡುವ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮನ್ನು MIS ಅಂತಾನೂ ಕರೀತಾರೆ. ಈ ಸ್ಕೀಮ್ನಲ್ಲಿ ಹಣ ಡೆಪಾಸಿಟ್ ಮಾಡಿದಲ್ಲಿ ಪ್ರತಿ ತಿಂಗಳು ಒಂದು ಫಿಕ್ಸ್ಡ್ ಇನ್ಕಮ್ ಅನ್ನು ಪಡೆಯಬಹುದು ಅಥವಾ ಎಕ್ಸ್ಟ್ರಾ ಇನ್ಕಮ್ ಅಂತಾನೂ ಹೇಳಬಹುದು. ಇಲ್ಲಿ ಗಳಿಸಿದ ಬಡ್ಡಿಯಿಂದ TDS ಡಿಡಕ್ಟ್ ಆಗುವುದಿಲ್ಲ ಮತ್ತು ನಿಮ್ಮ ಹಣ 100% ಸುರಕ್ಷಿತವಾಗಿರುತ್ತದೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಪೋಸ್ಟ್ ಆಫೀಸ್ ಭಾರತ ಸರ್ಕಾರದ ಅಡಿಯಲ್ಲಿ ಬರುವುದರಿಂದ ಯಾವುದೇ ಕಂಡೀಷನ್ನಲ್ಲಿ ಕೂಡ ನೀವು ಡೆಪಾಸಿಟ್ ಮಾಡಿದ ಹಣ ಸುರಕ್ಷಿತ ಮತ್ತು ಗ್ಯಾರಂಟಿಡ್ ರಿಟರ್ನ್ ಪಡೆಯಬಹುದು. ಈ ಯೋಜನೆಯಲ್ಲಿ ಪ್ರತಿ ತಿಂಗಳು ಬಡ್ಡಿಯಿಂದ ಗಳಿಸಿದ ಹಣವನ್ನು ನಿಮ್ಮ ಸೇವಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ. ಹಾಗಾದರೆ ಈ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂದರೆ ಏನು? ಇದು 5 ವರ್ಷದ ಯೋಜನೆ. ಇಲ್ಲಿ ಒನ್ ಟೈಮ್ ಇನ್ವೆಸ್ಟ್ ಮಾಡುತ್ತೀರಾ. ನೀವು ಇನ್ವೆಸ್ಟ್ ಮಾಡಿದ ಹಣದ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ. ಡೆಪಾಸಿಟ್ ಮಾಡಿದ ಹಣದ ಮೇಲೆ ಬಡ್ಡಿಯನ್ನು ಲೆಕ್ಕ ಹಾಕಿ ಗಳಿಸಿದ ಬಡ್ಡಿಯನ್ನು ಪ್ರತಿ ತಿಂಗಳು ನಿಮ್ಮ ಸೇವಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ. ನೀವು ಇಲ್ಲಿ ಗಳಿಸಿದ ಬಡ್ಡಿಯ ಹಣವನ್ನು ಖರ್ಚು ಮಾಡಬಹುದು ಅಥವಾ ಸೇವಿಂಗ್ ಅಕೌಂಟ್ನಲ್ಲಿ ಉಳಿಸಿಕೊಂಡು ಹೋಗಬಹುದು. ಒಂದು ವೇಳೆ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಗಳಿಸಿದ ಬಡ್ಡಿಯನ್ನು ಖರ್ಚು ಮಾಡದೆ ಸೇವಿಂಗ್ ಅಕೌಂಟ್ನಲ್ಲಿ ಉಳಿಸಿಕೊಂಡ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸೇವಿಂಗ್ ಅಕೌಂಟ್ನಲ್ಲಿ ಕೂಡ 4% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ. ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಅಕೌಂಟ್ ಓಪನ್ ಮಾಡಬೇಕೆಂದಿದ್ದಲ್ಲಿ ನೀವು ಮಿನಿಮಮ್ 1000 ರೂಪಾಯಿ ಡೆಪಾಸಿಟ್ ಮಾಡಬೇಕು. 1000 ರೂಪಾಯಿ ಡೆಪಾಸಿಟ್ ಮಾಡಿ ಅಕೌಂಟ್ ಓಪನ್ ಮಾಡಬಹುದು. ಅದೇ ರೀತಿ ನೀವು 9 ಲಕ್ಷದವರೆಗೆ ಸಿಂಗಲ್ ಅಕೌಂಟ್ನಲ್ಲಿ ಹಾಗೆ 15 ಲಕ್ಷದ ತನಕ ಜಾಯಿಂಟ್ ಅಕೌಂಟ್ನಲ್ಲಿ ಹಣ ಡೆಪಾಸಿಟ್ ಮಾಡಬಹುದು. ಸಿಂಗಲ್ ಅಕೌಂಟ್ನಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಿ ಕೇವಲ ತಾನೊಬ್ಬ ಮಾತ್ರ ಯೋಜನೆಯ ಸದುಪಯೋಗ ಪಡೆಯುವುದು. ಅದೇ ಜಾಯಿಂಟ್ ಅಕೌಂಟ್ನಲ್ಲಿ 2 ಅಥವಾ 3 ಜೊತೆ ಸೇರಿ ಹಣ ಡೆಪಾಸಿಟ್ ಮಾಡಿ ಗಳಿಸಿದ ಬಡ್ಡಿಯನ್ನು ಸಮನಾಗಿ ಹಂಚಿಕೊಳ್ಳುವುದು. ಸರ್ಕಾರದಿಂದ ಈ ಯೋಜನೆಗೆ ಈಗ 7.4% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ. ಇಲ್ಲಿ 7.4% ಇಂಟ್ರೆಸ್ಟ್ ಪರ್ ಆನಮ್ನಲ್ಲಿ ಕ್ಯಾಲ್ಕುಲೇಟ್ ಆಗುತ್ತದೆ. ಆದರೆ ಪ್ರತಿ ತಿಂಗಳು ನಿರ್ದಿಷ್ಟ ಹಣವನ್ನು ನಿಮ್ಮ ಸೇವಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ. ಗಳಿಸಿದ ಬಡ್ಡಿಯನ್ನು ನೀವು ಖರ್ಚು ಮಾಡಬಹುದು ಅಥವಾ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಮತ್ತಷ್ಟು ಹಣ ಮಾಡಬಹುದು. ಉದಾಹರಣೆಗೆ ನೀವು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ 1 ಲಕ್ಷ ಡೆಪಾಸಿಟ್ ಮಾಡಿರುತ್ತೀರಾ. ಡೆಪಾಸಿಟ್ ಮಾಡಿದ ಹಣಕ್ಕೆ 7.4% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ. 1 ವರ್ಷದಲ್ಲಿ 7,400 ರೂಪಾಯಿ ಒಟ್ಟು ಇಂಟ್ರೆಸ್ಟ್ ಗಳಿಸಿರುತ್ತೀರಾ. 7,400 ರೂಪಾಯಿಯನ್ನು 617 ರೂಪಾಯಿಯಂತೆ ಪ್ರತಿ ತಿಂಗಳು ಸೇವಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ. 5 ವರ್ಷದಲ್ಲಿ ಒಟ್ಟು 37,000 ರೂಪಾಯಿ 7.4% ಇಂಟ್ರೆಸ್ಟ್ನಲ್ಲಿ ಗಳಿಸಿರುತ್ತೀರಾ. ಹಾಗೆ 5 ವರ್ಷದ ನಂತರ ಅಕೌಂಟ್ ಮೆಚುರಿಟಿಯ ಸಮಯದಲ್ಲಿ ನೀವು ಡೆಪಾಸಿಟ್ ಮಾಡಿದ 1 ಲಕ್ಷ ಕೂಡ ಹಿಂಪಡೆಯಬಹುದು. ಪೋಸ್ಟ್ ಆಫೀಸ್ನಲ್ಲಿ 18 ವರ್ಷ ಮೇಲ್ಪಟ್ಟ ಭಾರತೀಯ ನಾಗರಿಕರು ಇನ್ವೆಸ್ಟ್ ಮಾಡಬಹುದು. ಅದೇ ರೀತಿ 18 ವರ್ಷದ ಕೆಳಗಿರುವವರು ತಮ್ಮ ಪೋಷಕರೊಂದಿಗೆ ಅಕೌಂಟ್ ಓಪನ್ ಮಾಡಿ ಯೋಜನೆಯ ಲಾಭವನ್ನು ಪಡೆಯಬಹುದು. ಇಲ್ಲಿ ಡೆಪಾಸಿಟ್ ಮಾಡಿದ ಹಣ 5 ವರ್ಷಗಳವರೆಗೆ ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟ್ನಲ್ಲಿ ಇರುತ್ತದೆ. 5 ವರ್ಷದಲ್ಲಿ ಪ್ರತಿ ತಿಂಗಳು ಡೆಪಾಸಿಟ್ ಮಾಡಿದ ಹಣಕ್ಕೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗಿ ನಿಮ್ಮ ಸೇವಿಂಗ್ ಅಕೌಂಟಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತದೆ. ಇನ್ನು ಅಕೌಂಟ್ ಓಪನ್ ಮಾಡಿ ಒಂದಷ್ಟು ಹಣ ಡೆಪಾಸಿಟ್ ಮಾಡಿರುತ್ತೀರಾ. ಕೆಲ ಸಮಯದ ನಂತರ ಹಣದ ಅವಶ್ಯಕತೆ ಬರಬಹುದು. ಅಂತಹ ಸಂದರ್ಭದಲ್ಲಿ ಹಣವನ್ನು ಹಿಂಪಡೆಯಬಹುದಾ? ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟ್ ಓಪನ್ ಮಾಡಿದ 1 ವರ್ಷದ ನಂತರ ಯಾವಾಗ ಬೇಕಾದರೂ ಕ್ಲೋಸ್ ಮಾಡಬಹುದು. ನೆನಪಿಡುವ ವಿಷಯವೇನೆಂದರೆ ಈ ಸ್ಕೀಮ್ 5 ವರ್ಷದಾಗಿರುತ್ತದೆ. 5 ವರ್ಷದ ಮೊದಲು ಅಕೌಂಟ್ ಕ್ಲೋಸ್ ಮಾಡಿದ್ದಲ್ಲಿ ನೀವು ಪೆನಾಲ್ಟಿಯನ್ನು ಪೇ ಮಾಡಬೇಕಾಗಿರುತ್ತದೆ. ಇಲ್ಲಿ ಅಕೌಂಟ್ 1 ವರ್ಷದ ಒಳಗೆ ಕ್ಲೋಸ್ ಮಾಡಲು ಅವಕಾಶವಿಲ್ಲ. 1 ವರ್ಷದ ನಂತರ 3 ವರ್ಷದ ಒಳಗೆ ಅಕೌಂಟ್ ಕ್ಲೋಸ್ ಮಾಡಿದ್ದಲ್ಲಿ ಡೆಪಾಸಿಟ್ ಮಾಡಿದ ಹಣದ ಮೇಲೆ 2% ಪೆನಾಲ್ಟಿಯನ್ನು ಕಟ್ಟಬೇಕು. ಉದಾಹರಣೆಗೆ 1 ಲಕ್ಷದ ಮೇಲೆ 2% 2,000 ರೂಪಾಯಿಯನ್ನು ನೀವು ಡೆಪಾಸಿಟ್ ಮಾಡಿದ ಹಣದಿಂದ ಕಟ್ ಮಾಡಿ ಉಳಿದ ಹಣವನ್ನು ನಿಮಗೆ ಹಿಂದಿರುಗಿಸಲಾಗುತ್ತದೆ. 3 ರಿಂದ 5 ವರ್ಷದ ಒಳಗೆ ಅಕೌಂಟ್ ಕ್ಲೋಸ್ ಮಾಡಿದ್ದಲ್ಲಿ 1% ಡೆಪಾಸಿಟ್ ಅಮೌಂಟ್ನಿಂದ ಡಿಡಕ್ಟ್ ಮಾಡಿ
ಉಳಿದ ಹಣವನ್ನು ನಿಮಗೆ ಹಿಂದಿರುಗಿಸಲಾಗುತ್ತದೆ. ಇಲ್ಲಿ 1,00,000ದಿಂದ 1% ಅಂದರೆ 1,000 ರೂಪಾಯಿ ಡಿಡಕ್ಟ್ ಮಾಡಿ ಉಳಿದ ಹಣವನ್ನು ವಾಪಸ್ ನಿಮಗೆ ಕೊಡಲಾಗುತ್ತದೆ. ಇನ್ನು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಗಳಿಸಿದ ಇಂಟ್ರೆಸ್ಟ್ ಟ್ಯಾಕ್ಸೇಬಲ್ ಆಗಿರುತ್ತದೆ. ನೀವು ಟ್ಯಾಕ್ಸ್ ಲ್ಯಾಬ್ನಲ್ಲಿ ಬಂದರೆ ಟ್ಯಾಕ್ಸ್ ಪೇ ಮಾಡಬೇಕು. ಅದೇ ರೀತಿ TDS ಕೂಡ ಡಿಡಕ್ಟ್ ಆಗುವುದಿಲ್ಲ. ಇಲ್ಲಿ ನೀವು ಜಾಯಿಂಟ್ ಅಕೌಂಟ್ನಲ್ಲಿ 15 ಲಕ್ಷ ಡೆಪಾಸಿಟ್ ಮಾಡಿದ್ದಲ್ಲಿ ಪ್ರತಿ ತಿಂಗಳು 9,250 ರೂಪಾಯಿಯನ್ನು 5 ವರ್ಷದ ತನಕ ಪಡೆಯಬಹುದು. ನಿಮ್ಮ ಬಳಿ ಲಂಸಮ್ ಅಮೌಂಟ್ ಇದ್ದು ಅದರಿಂದ ಎಕ್ಸ್ಟ್ರಾ ಇನ್ಕಮ್ ಗಳಿಸಬೇಕು ಎಂದಿದ್ದಲ್ಲಿ ಈ ಸ್ಕೀಮ್ನ ಸದುಪಯೋಗ ಪಡೆಯಬಹುದು. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾದ ಪೋಸ್ಟ್ ಆಫೀಸ್ನ ಸ್ಕೀಮ್ಗಳ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.